ಬಿಡಲ್ಲ ಅಂತ ಇದ್ರು. ಪ್ಲಾಸ್ಟಿಕ್ ವ್ಯೂ ಇದು. ಅಲ್ಲಿದೆ ನೋಡಿ ಜಿಂಕೆ. ಎಷ್ಟು ದೂರದಲ್ಲಿ ಒಂದು ಫಾಲ್ಸ್ ಇದೆ. ಜಸ್ಟ್ ರೀಚ್ ಆಗಿದೆ ಊಟಿಗೆ. ನಮ್ಮ ನಂದಿ ಹಿಲ್ಸ್ ನೋಡ್ದಂಗೆ ಆಗ್ತಾ ಇದೆ ಸಂಡೆ ಹೊತ್ತು. ಆಗ ಹಂಗೆ ಹೊಡಿತಾ ಇದೆ. ಇದು ನೋಡ್ರಪ್ಪ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್. ಇಲ್ಲಿ ನೋಡಿ ಆಲ್ಮೋಸ್ಟ್ ಆಲ್ ಒಂದು 90%, 100% ಏನು ಕಾಣಲ್ಲ. 85, 0.1 ಟಿ ಪಾರ್ಕ್. ಮೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನಮ್ಮ ಮನೆಯಿಂದ ನಮ್ಮ ಇನ್ನೊಬ್ಬ ಕಂಪ್ಯಾನಿಯನ್ನು ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅವ್ರ ಮನೆ ಒಂದು 1.5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಕಾಯ್ತಾ ಇದ್ದಾನೆ. 2 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ, ಇನ್ನೂ ಇಷ್ಟೊತ್ತಾದ್ರೂ ಹೋಗೇ ಇಲ್ಲ. ಏನು ಬಂದ್ವಿ ಅವ್ರ ಮನೆ ಹತ್ರ. ಈಗ ಪಿಕ್ ಮಾಡಾಯಿತು. ಭರತನ ತೋರಿಸ್ತೀನಿ. ಭರತನ ನಾವು ಆ್ಯಸ್ ಯೂಶುವಲ್ ಯಾವಾಗಲೂ ರೈಡ್ ಮಾಡೋಕ್ಕೆ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ. ಬಾಗಲಗುಂಟೆ ಮಾರಮ್ಮಂಗೆ ಅಲ್ಲಿ ಹೋಗಿ ಅಲ್ಲಿಂದ ರೈಡ್ ಶುರು ಮಾಡ್ತೀವಿ ಅಷ್ಟೇ. ಅಲ್ಲಿ ತೋರಿಸ್ತೀನಿ ನಮ್ಮ ಭರತನ. ಲೆಟ್ಸ್ ಮೀಟ್ ಎ ಟೆಂಪಲ್. ಇದೇ ಮಾರಮ್ಮ ಟೆಂಪಲ್. ಇವನೇ ನಮ್ಮ ಭರತ. ಇಲ್ಲಿಂದ ಈಗ ಹೊಡ್ತೀವಿ. ಈಗ ಇಲ್ಲಿಂದ ನಾನ್ ಸ್ಟಾಪ್ ಆಲ್ಮೋಸ್ಟ್ ಒಂದು 215 ಕಿಲೋಮೀಟರ್ಸ್ ಇದೆ ಬಂಡೀಪುರ. ಬೇರೆ ಇಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ನೈಟೇ ಬಿಡೋಣ ಅಂದ್ಕೊಂಡು, ಬಟ್ ಬಂಡೀಪುರದಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ರು ನೈಟು. ಅದಕ್ಕೆ ಈಗ ಆಲ್ಮೋಸ್ಟ್ 6 o'clock ಮಾರ್ನಿಂಗ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಪರ್ ಪ್ಲ್ಯಾನ್ ನಾವು 6:30 ಬಂಡೀಪುರದಲ್ಲಿ ಇರಬೇಕೀಗ. ನೆಕ್ಸ್ಟ್ ಕ್ಯಾಚಪ್ ಆನ್ ಹೈವೇ. ತುಂಬ ಲ್ಯಾಗ್ ಮಾಡೋದು ಬೇಡ. ಈಗ ಜಸ್ಟ್ ನಮ್ಮ ಏರಿಯಾ ಬಿಟ್ಟು ದಶಪಥ ರಸ್ತೆ, ಮೈಸೂರು ಬೆಂಗಳೂರು ಹೈವೇ ಎಂಟ್ರಿ ಆಗಿದ್ದೀವಿ. 2 ವೀಲರ್ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಾವುದು 2 ವೀಲರ್ ಕಾಣಿಸ್ತಾ ಇಲ್ಲ. ಹಿಂಗೆ ಪಾಸ್ ಅದ್ನ ಇಲ್ಲಿದೆ. ಬಿಡಲ್ಲ ಅಂತ ಇದ್ರು. ಈಗ ಜಸ್ಟ್ ಸ್ಟಾಪ್ ಮಾಡಿದ್ದೀವಿ. ಮೈಸೂರಿಗೆ ಒಂದು 30 ಕಿಲೋಮೀಟರ್ಸ್ ಇದೆ. ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. 15 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡೆದಿರೋದ್ರಿಂದ ರೆಸ್ಟ್ ಕೊಡೋಣ ಅಂತ ಗಾಡಿಗೆ. ಈಗ ಸದ್ಯಕ್ಕೆ 6 ಗಂಟೆ. ಈಗಿನ ಮೈಸೂರು ರೀಚ್ ಆದ್ವಿ. ಇಲ್ಲಿ ಟೀ ಎಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಂದ ಬಂಡೀಪುರ ಸೈಡು ಹೊರಟಿದ್ದೀವಿ. ನೋಡ್ಬೋದು ಇನ್ನೊಂದಿನ ಚರ್ಚೆ. ಇಲ್ಲಿಂದ ಊಟಿ ರೈಟ್ ಸೈಡ್ ಇದೆ ಊಟಿ. ಬೆಂಗಳೂರಲ್ಲಿ ಆದರೆ ಹಿಂಗೆ ತೂರ್ಕೊಂಡು ಹೊರಟೋಗಿರೋರು, ಬಟ್ ಇಲ್ಲೆಲ್ಲ ಹಂಗೆ ಮಾಡೋಕ್ಕಾಗಲ್ಲ. ನೋಡ್ಬೋದು ನೀವು ರೈಟ್ ಸೈಡಲ್ಲಿ ಕೂಡ ವ್ಯೂ ಇದೆ. ಪ್ಲಾಸ್ಟಿಕ್ ವ್ಯೂ ಇದೆ.
ಇಲ್ಲಿಂದ ಊಟಿ 160 ಕಿಲೋಮೀಟರ್ಸ್ ಇದೆ. ಅಷ್ಟು ಬಂಡೀಪುರಕ್ಕೆ 75 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಮೀಟ್ ಅಟ್ ಬಂಡೀಪುರ ಎಂಟ್ರೆನ್ಸ್. ಈ ಜಸ್ಟ್ ಬಂಡೀಪುರ ರೀಚ್ ಆಗಿದ್ದೀವಿ. ಎಂಟ್ರಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಬಂಡೀಪುರ ಟೈಗರ್ ರಿಸರ್ವ್. ಬೈಕ್ಗಳು ಸಮ್ಮರ್ ಆಗಿರೋದ್ರಿಂದ ಎಲ್ಲ ಫುಲ್ ಡ್ರೈ ಇದೆ. ಲಕ್ಷಿ ಯಾವ್ದನ ಪ್ರಾಣಿ ಕಾಣುತ್ತಾ ಅಂತ. ಬರೋದ ನೋಡ್ತಾರೆ, ಆ ಕಡೆ ಈ ಕಡೆ ಕಾಣಿಸುತ್ತೆ ಅಲ್ಲ, ಆ ಕಡೆ ಈ ಕಡೆ ಎರಡು ಕಡೆ ನೋಡ್ಬೇಕು. ಹುಲಿ ಸಫಾರಿಗೆ ಹೋದ್ರೆ ಕಾಣಲ್ಲ, ಇವಾಗ ಕಾಣುತ್ತಾ? ಅಲ್ಲಿದೆ ನೋಡಿ ಜಿಂಕೆ, ಜಿಂಕೆಗಳಿದೆ ನೋಡಿ ಅಲ್ಲಿ. ಕೋತಿ ಇದೆ ಅಲ್ಲಿ, ಓಡ್ತಾ ಇದೆ ಕೋತಿ. ಇಲ್ಲಿದೆ ಜಿಂಕೆಗಳು ನೋಡಿ. ಇಲ್ಲಿಗ ರೈಟ್ ಸೈಡ್ ಒಂದು ಕೋತಿನೂ ಕೂತಿದೆ. ಗಂಧದ ಗುಡಿಲಿ ಪುನೀತ್ ಕುಮಾರ್ ತೋರಿಸ್ತಾರಲ್ಲ ಕೋತಿ, ಇದೆ ನೋಡಿ. ವಂದನೆಗಳು. ಕರ್ನಾಟಕ ನಮ್ಮೂರು ಮುಗೀತು. ಅಗೈನ್ ಕರ್ನಾಟಕ ಸ್ಟೇಟ್ ಅಂತ. ಫುಲ್ಲು ಟ್ರಾಫಿಕ್ ಇದೆ, ಸಂಡೇ ಬೇರೆ. ಹೇಳ್ಬೇಕಾ? ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ಮುದುಮಲೈ ಟೈಗರ್ ರಿಸರ್ವ್, ಇದು ಕೂಡ ರಿಸರ್ವ್, ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿದೆ. ಊಟಿ ಹಿಂಗೇನಾ? ಎಲ್ಲ ಕೇರಳ. 23ನೇದು ಅಷ್ಟು ದೂರದಲ್ಲಿ ಒಂದು ಫಾಲ್ಸ್ ಇದೆ. ಆ ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ ನಮ್ಗೆ. ಆ್ಯಕ್ಚುಲಿ ಅಷ್ಟು ದೂರದಲ್ಲಿ ಹರಿತಾ ಇದೆ. ತುಂಬ ಜಸ್ಟ್ ರೀಚ್ ಆಗಿದೆ ಊಟಿಗೆ. ನೋಡ್ತಾ ಇರ್ಬೋದು, ಸಮ್ಮರ್ ಸೀಸನ್ ಅಲ್ವಾ, ಎಲ್ಲ ಡ್ರೈ ಲ್ಯಾಂಡ್ ಸ್ವಲ್ಪ ಜಾಸ್ತಿ ಇದೆ. ಫುಲ್ಲು ತಣ್ಣಗಿದೆ ಗಾಳಿ, ಬಿಸಿಲು ಇದೆ, ಗಾಳಿನೂ ಅಷ್ಟೇ ತಣ್ಣಗಿದೆ. ಬರತ್ ತಮಿಳದ ಹಾಕವ್ರೆ. ಲಾಸ್ಟ್ ಇಯರ್ ಆಗಿತ್ತಲ್ಲ. ನಮ್ಮ ನಂದಿ ಹಿಲ್ಸ್ ನೋಡ್ದಂಗೆ ಆಗ್ತಾ ಇದೆ ಸಂಡೇ ಹೊತ್ತು. ಫುಲ್ಲು ಟ್ರಾಫಿಕ್ ಜಾಮ್ ಇದೆ ಊಟಿಲಿ. 2 ಡೇಸ್ ಹಾಲಿಡೇ ಬರುತ್ತೆ ಎಲ್ಲರಿಗೂ. ಫುಲ್ಲು ಟ್ರಾಫಿಕ್ ಮಧ್ಯೆ ದೊಡ್ಡ ಬೆಟ್ಟ ನೋಡೋಕೆ ಹೋಗ್ತಾ ಇದೀವಿ. ಫಾಗು ಇದು ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ನಮಗೆ ವಿಸಿಬಲ್ ಇದೆ ಫಾಗು. ಮಳೆ ಬೇರೆ ಬಂದು ನಿಂತೋಯ್ತು. ಏನು ಡೆನ್ಸ್ ಇದೆ ಫಾರೆಸ್ಟ್ ಅಲ್ಲ. ಫಾಗ್ ಹಂಗೆ ಹೊಡಿತಾ ಇದೆ. ಪಾರ್ಕಿಂಗ್ ಪಾರ್ಕಿಂಗ್
ಪಾರ್ಕಿಂಗ್ ಜಾಗ ಇಲ್ಲ 4 ವೀಲರ್ಗೆ. 2 ವೀಲರ್ ಅಡ್ಜಸ್ಟ್ ಮಾಡಬೇಕು. ಹಾಂ, ತೆಗಿತಾ ಇದ್ರಲ್ಲ ಅಲ್ಲಿ. ಇದು ನೋಡ್ರಪ್ಪ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್. ಈಗ ಈ ಬ್ಯೂಟಿ ನೋಡಿದ್ಮೇಲೆ ಇಲ್ಲಿಂದ ಕೊನ್ನೂರು ರೀಚ್ ಆಗಬೇಕು. ಈಗ ಆಲ್ಮೋಸ್ಟ್ ಟೈಮ್ ಆಲ್ರೆಡಿ 2:30 ಆಲ್ಮೋಸ್ಟ್ ಎಲ್ಲ ಕತ್ಲಾಗಂಗೆ ಆಗೋಗಿದೆ. ಇಲ್ಲಿಂದ ಕೊನ್ನೂರಿಗೆ ರೀಚ್ ಆಗ್ಬೇಕು ನಾವು. ಆಮೇಲೆ ಕೊನ್ನೂರಿಂದ ಕೊಯಂಬತ್ತೂರು 85 0.1 ಟೀ ಪಾರ್ಕ್. ಹೋಗ್ತೀಯಾ ಟೀ ಪಾರ್ಕ್ಗೆ? ಯಾರೂ ಇಲ್ಲ. ಏನಿದೆ? ಇಲ್ಲಿ ನೋಡಿ ಆಲ್ಮೋಸ್ಟ್ ನಿಮಗೆ 90%, 100% ಏನೂ ಕಾಣಲ್ಲ. ಮತ್ತೆ ಮಳೆ ಬರೋ ಥರ ಇದೆ. ಮತ್ತೆ ಮಳೆ ಬಂದರೆ ಮತ್ತೆ ರೈನ್ ಕೋಟ್ ತೆಗೆದು ಹಾಕೊಂಡು ಈಗ ಇಲ್ಲಿಂದ ಕೊಯಂಬತ್ತೂರು ರೀಚ್ ಆಗಬೇಕು. ಸೊ ಕೊಯಂಬತ್ತೂರು ರೀಚ್ ಆಗಿದ್ದೀವಿ. ಈ ವಿಡಿಯೋ ಹಿಂಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನಾವು ಇಲ್ಲಿಂದ ಈಶಾ ಫೌಂಡೇಶನ್ ಕೆಲವು ಜಾಗ ಹೋಗ್ಬೇಕು ಅಂದ್ಕೊಂಡ್ವಿ. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.